ಒಂದು ಹಬ್ಬ ಸುಮಾರು 1000 ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಿದ್ದಾರೆ. ಅದ್ರ ಹಿನ್ನೆಲೆಗೆ ಹೋದ್ರೆ ಮಹಾಭಾರತಕ್ಕೆ ಸಂಬಂಧಪಡುತ್ತೆ. ಈ ಫೆಸ್ಟಿವಲ್ ನೋಡೋಕ್ಕೆ ಜನ ನಾನಾ ಕಡೆಯಿಂದ ಬರ್ತಾರೆ. ಹೇಳ್ತಾರೆ ಇಂಡಿಯನ್ ಕಲ್ಚರ್ ಬಗ್ಗೆ ತಿಳ್ಕೊಬೇಕು ಅಂದರೆ ಇಂಡಿಯನ್ ಫೆಸ್ಟಿವಲ್ಸ್ ನೋಡಿ ಅಂತ. Hey guys, channel to my welcome. ಹೇಳೋ ಸಬಕ ರೈಸ್ ಏನಂದ್ರೆ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಈಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ. ಇವತ್ತು ಬೆಂಗಳೂರು ಕರ್ಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ. ಇಲ್ಲೆಲ್ಲ ಫುಲ್ ಕತ್ಲಿದೆ ಬರೋಲ್ಲ ಅಷ್ಟು. ಅವನೆಲ್ಲ ಇಲ್ಲೇ ಇದೆ ಅಂದ್ಬಿಟ್ಟು ಯಾವುದೋ ಸಂಧಿ ಒಳಗಡೆ ಎಲ್ಲ ಕರ್ಕೊಂಡು ಮ್ಯಾಪ್ ಕಳ್ಸೋನೆ. ಎಲ್ಲೆಲ್ಲೋ ಸಂಧಿಲೆಲ್ಲ ತೂರ್ಕೊಂಡು ಹೋಗ್ತಾ ಇದೀವಿ. ಮಗ ಇಲ್ಲಿ ಲೆಫ್ಟು, ಅದು ಎಲ್ಲವನೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಅವ್ರ ಅಜ್ಜಿ ಮನೇಲಿ ಗಾಡಿ ಹಾಕಿ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಗಿದ್ದು. ನಾನು ಆ್ಯಕ್ಚುಲಿ ನಾಡಿದ್ದು ಅಂದ್ಕೊಂಡಿದ್ದೆ. ಅವ್ನು ಫೋನ್ ಮಾಡ್ದೆ, ಬೆಂಗಳೂರು ಕರ್ಗ ಇದೆ ಬಾರ ಹೋಗೋಣ ಅಂತ. ಆ್ಯಂಡ್ ಇವನ್ನ ಎತ್ತಾಕೊಂಡೆ ಈಗ ಹೋಗ್ತಾ ಇದೀವಿ. ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಇದ್ದು 25 ವರ್ಷ ಆಯಿತು. ಬಟ್ ಇದೇ ಫಸ್ಟ್ ಟೈಮ್ ನಾನು ಕರ್ಗ ನೋಡ್ತಾ ಇದ್ದೀನಿ. ಫುಲ್ ಎಕ್ಸೈಟೆಡ್. ಇವನು ಅಷ್ಟೇ, ಇವನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸ್ಟ್ರೈಟ್ ನಡಿಯೋ ಇಲ್ಲೇ ನಡಿಯೋ. ಅವ್ನು ಯಾವುದೋ ಗಲ್ಲಿ ಲೊಕೇಶನ್ ಕಳಿಸೋ, ನಾನೇನು ಮಾಡೋಕ್ಕಾಗುತ್ತೆ? ನೀ ನನ್ನ ಮಗ ನನಗೆ ಬೈತಾ ಅವನು, ಮಾಡೋಕ್ಕೆ ಕೆಲಸ ಇಲ್ಲ ಅಂತ. ಇವ್ನು ಮಲ್ಕೊತೀನಿ ಅಂತಿದ್ದ. ಬಲವಂತವಾಗಿ ಎಳ್ಕೊಂಬಂದಿನಿ ಇವನ್ನ. ಹತ್ತುತ್ತೇನೋ ಗಾಡಿ ಹಚ್ಚಕ್ಕೆ ಬರುತ್ತಾ? ಬೈತಾ ಅನ್ಕೊಳೋ, ಅದೆಲ್ಲೆಲ್ಲ ಸಂಧಿ ಕರ್ಕೊಂಡ್ ಬರ್ತಿದ್ಯಾ ಹಂಗೆ ಹಿಂಗೆ ಅಂದ್ಬಿಟ್ಟು. ಜೋಕ್ ಹೇಳ್ತೀನಿ, ಇದುವರೆಗೂ ಡ್ರೈವ್ ಮಾಡ್ಕೊಂಡು ಪೊಲೀಸ್ ಹತ್ರ ಸಿಗಾಕ್ಸಿರೋದು ನೋಡಿದ್ಯಾ? ಡ್ರೈವ್ ಮಾಡಿ ಗಾಡಿನ ಸೈಡ್ ಹಾಕಿ ನಡ್ಕೊಂಡು ಪೊಲೀಸ್ ಹಿಡ್ಕೊಂಡಿರೋದು ಯಾವ್ದಾದ್ರು ನೋಡಿದ್ಯಾ? ಆ ಮಹಾನ್ ಭಾವ ಇವನೇ. ಅಂಥದ್ದೇನು ಮಾಡಿದ್ದು? ಯಾವಾಗಿಂದ ಅದು? ಭಾರಿ ಆಗಿತ್ತು. ಫೀಸು 10 ರೂಪಾಯಿಗೂ ಹೆಂಗ್ ಸುತ್ತಿದೀವಿ ಹೇಳು. ನಡ್ಕೊಂಡು ಪೊಲೀಸ್ ಕೈಲಿ ಇಡ್ಸಿದಾನೆ. ಜೈನ್ ಕಾಲೇಜ್ ಹುಡುಗರಲ್ಲ ದುಡ್ಡು ಇಸ್ಕೊಂಡಿದ್ದೀವಿ. 10 ರೂಪಾಯಿ. ಯಪ್ಪ, ಓ ಕ್ರೇಜಿ ಡಿಜೆ ಮಾತ್ರ. ಕರ್ಗಾನ್ ಇಲ್ಲಿಂದ ಎತ್ಕೊಂಡ್ಬರ್ತಾರೆ. ಇಲ್ಲಿ ರೋಡ್ ಪೂರ್ತಿ ಹೂ ಹಾಕ್ತಾರೆ. ಪ್ರಿಪ್ರೇಷನ್ ಫುಲ್ ಜೋರ ನಡೀತಿದೆ. ಈಗ ಮಾರ್ಕೆಟಲ್ಲಿ ಹೋಗ್ತೀರಾ. ನನ್ನ PU ಡೇಸು ಸ್ಕೂಲ್ ಟೈಮಲ್ಲಿ ಮಾರ್ಕೆಟಿಗೆ ಬರ್ತಿದ್ದೆ ನಾನು ಯಾವಾಗಲೂ. ಇಲ್ಲೇ ಬಂದು ಬಸ್ ಚೇಂಜ್ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದೆ. ಆ ನೆನಪು. ಇವಾಗ ನೋಡಿರಿ, ನೈಟ್ 2:30 ಆಗಿರೋ ಮಾರ್ಕೆಟ್ ಹೆಂಗಿದೆ. ಈ ಥರ ನಾನು ಸಾಯಂಕಾಲ ನೋಡ್ತಿದ್ದೆ. ಲೈಕ್ ಇಷ್ಟು ವರ್ಷ ಬೆಂಗಳೂರಲ್ಲಿ ಇದ್ಕೊಂಡೆ ನಾವು ಬೆಂಗಳೂರು ಕರ್ಗ ನೋಡೋಕ್ಕಾಗಿಲ್ಲ. ನೋಡಿ, ಬೆಳಗಿನ ಜಾವ 2:30, ಬೆಳಗಿನ ಜಾವನಲ್ಲ, ಮಿಡ್ ನೈಟ್ 2:30ಗೆ ಫ್ಲವರ್ ಮಾರ್ಕೆಟ್. ಸಿಕ್ಕಾಬಿಟ್ಟೆ ಜನ, ಬಟ್ ಇದು ಕಮ್ಮಿನೇ ಇರೋದು. ಮುಂದೆ ಇನ್ನೂ ಜನ ಅವರೇ. ನಾವು ಒಳಗಡೆ ಇಲ್ಲ, ಬರೀ ಎಂಟ್ರೆನ್ಸಲ್ಲಿ ಇದ್ದೀವಿ. ಇನ್ನು ಮುಂದೆ ಹೋದರೆ ಕಷ್ಟ. ಸೈಡಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ ಬಾರೋ, ಎಲ್ಲ ಬರ್ತಾವ್ರೆ ರಿಟರ್ನು. ಆ ರಥ ಇವಾಗ ಫುಲ್ಲು ಮುಂದೆ ಆ ರೋಡಲ್ಲಿ ತೊಗೊಂಡು ಹೋಗ್ತಾರೆ. ಆ ಕಡೆ ದೇವಸ್ಥಾನ ಬರುತ್ತೆ. ಜನ ಮಾತ್ರ ತುಂಬ ಜನ ಇದ್ದಾರೆ. ಬಾಳೆಹಣ್ಣು ಕೊಟ್ಟರು. ಲೈಕ್ ಈ ಅಂಕಲ್ ಬಾಳೆಹಣ್ಣು ಕೊಟ್ಟರು. ಯಾರೋ ಒಳ್ಳೆಯವರು. ಎಸಿ ಮಗ ಕ್ಯಾಮ್ರಾ ಕಾಣಿಸ್ತಿಲ್ಲ. ನಾನು ಹಾಕ್ತೀನಿ.
ಯಾಕೆ ಹಾಕೊಳ್ಳಿ ಶಾರ್ಟ್ ನೋಡ್ತೀನಿ. ಎಲ್ಲೋ ಹೋಯ್ತು, ಎಲ್ಲೋ ಐತೆ ಅಲ್ಲಿ ಯಾರೋ ಕೈ ಟಚ್ ಮಾಡ್ಬಿಟ್ರು ಕೆಳಗಡೆ ಹೋಗ್ಬಿಡ್ತು ಕಣೋ. ಕ್ಲೀನಾಗಿ ಅದಕ್ಕೆ ಜನ ಖಾಲಿ ಮಾಡ್ಕೊಂಡು ಖಾಲಿ ಕಾದ್ಬಿಟ್ಟು ಯಾರೋ ಕೈ ಟಚ್ ಮಾಡ್ಬಿಟ್ರೆ ಕೆಳಗಡೆ ಹೋಗ್ಬಿಡ್ತು ನಂದು. ಮತ್ತೆ ತಗೊಂಡು ಆಮೇಲೆ ಎಸೆಯೋಣ. ಬಾಳೆಹಣ್ಣು ತಗೊಳ್ಳೋಣ ಅಂದರೆ ಯಾರ ಹತ್ರನೂ ಕ್ಯಾಶ್ ಇಲ್ಲ. ಮಗ ನೀನು ಅದೇ ಪೆಟ್ರೋಲಿಗೆ ಮಾಡಿದ್ರಲ್ಲ ಅದನ್ನ ಕೇಳ್ರು 10 ರೂಪಾಯಿ. ಅಣ್ಣ 10 ರೂಪಾಯಿ ಕೊಡಿ ಅಣ್ಣ, ಬಾಳೆಹಣ್ಣು ತೊಗೊಬೇಕು. ಈಗ ಮಾಡೋ ಹೆಂಗೆ, ನಿಮ್ಗೇನು ಹೊಸ್ತಲ್ಲ ಲೈ ಮಾಡ್ರು. ಎಲ್ಲ ಫೋನ್ಪೇ ನಂಬ್ಕೊಂಡು ಬಂದ್ಬಿಟ್ಟಿದ್ದೀವಿ ನಾವು. ಏಯ್ ಕೇಳ್ರು ನೋಡ್ರಿ, ಎಂತ ನನ್ನ ಮಕ್ಕಳು ನೋಡ್ರಿ ಇವರು. ನಾವು ಕ್ರೇಜ್ ಇಲ್ಲ ಮತ್ತೆ ಪೊಲೀಸ್ ಕಾರ್ ಮೇಲೆ ಹಾಕ್ಬಿಟ್ಟು ಇಲ್ಲೇ ಐತೆ ಏನದು ಗುರು, ನಿಮ್ಮಿಬ್ರು ಒಂದು ಟಾಸ್ಕ್ ಕೊಡ್ತೀನಿ, ಮಾಡ್ತೀರಾ? ಯಾರ ಹತ್ರ ಆದ್ರೂ ಹೋಗಿ ಬಾಳೆ ನಿಲ್ಸ್ಕೊಂಡ್ಬರ್ಬೇಕು ಫ್ರೀಯಾಗಿ. ಇಸ್ಕೊಟ್ಟಿದ್ದೀನಿ ಅವಾಗಲೇ ನಾನು. ಈಗ ಅನ್ನದಾನ ಎಲ್ಲ ಇರುತ್ತೆ, ಅನ್ನ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ಬಟ್ ಇದು ಒಂದು ಕಡೆ ಅಷ್ಟೇ, ಬಟ್ ಸುಮಾರು ಕಡೆ ಈ ಥರ ಅನ್ನದಾನ ಇರುತ್ತೆ. ನೋಡಿ, ಲೈವ್ ಅಪ್ಡೇಟ್ ಸಿಗ್ತಿದೆ ನಮಗೆ 3:44. ಇದೇ ರೋಡಲ್ಲಿದೆ, ಬರ್ತಿದೆ ಇನ್ನೊಂದು ಸ್ವಲ್ಪ ಹೊತ್ತಕ್ಕೆ. ಹುಡುಗಂಗೆ ಫುಲ್ ಅಪ್ಡೇಟ್, ಅರ್ಧ ಅವರಿಂದ ಒಂದೊಂದು ಅಪ್ಡೇಟ್ ಬರ್ತಾಯಿತ್ತು ಅವರಿಗೆ. ಓಕೆ, ಪ್ಲಾನೇ ಸ್ವಲ್ಪ ಚೇಂಜಸ್ ಆಗಿದೆ. ಫಸ್ಟ್ ಅಲ್ಲೇ ಮಾರ್ಕೆಟಲ್ಲಿ ನಿಂತ್ಕೊಂಡೆ ನೋಡೋಣ ಅಂತಿದ್ವಿ. ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 20 ನಿಮಿಷ, ಅರ್ಧ ಅವರ್ ನಿಂತರೆ ಬರೋದು. ಇವಾಗ ಕೌಶಿಕ್ ಮನೆಗೆ ಹೋಗಿ ನೋಡ್ತೀವಿ. ಯಾಕಂದರೆ ತುಂಬ ಹೊತ್ತು ನಿಂತ್ಕೊಂಡು ತುಂಬ ಜನ ಜಾಸ್ತಿ ಆದರೂ ನೋಡೋಕ್ಕೂ ಕಷ್ಟ ಆಗುತ್ತೆ. ಕೌಶಿಕ್ ಮನೆ ಬೇಗ ಹೋಗ್ಬಿಟ್ರೆ ಟೆರೇಸಿಂದ ಆರಾಮಾಗಿ ನಿಂತ್ಕೊಂಡು ನೋಡ್ಬೋದು. ಅದಕ್ಕೆ ಹೋಗ್ತಾ ಇದೀವಿ ಈಗ. ನೋಡಿ, ಅಲ್ಲಿ ನಿಂತವ್ರಲ್ಲ, ಅದು ಫ್ಲೈಓವರ್. ಅದು ಫ್ಲೈಓವರ್ ಮೇಲೆಲ್ಲ ನಿಂತವ್ರೆ. ಅಲ್ಲಿಂದ ಬಂದು ಆ ಕಡೆಯಿಂದ ಬಂದು ಇಲ್ಲಿ ಈ ದಾರಿಲಿ ಬರುತ್ತೆ. ಈ ದಾರಿ ಹಿಂಗೆ ಸ್ಟ್ರೈಟ್ ಹೋಗುತ್ತೆ. ನೋಡಿ, ಅಲ್ಲಿ ಮಾರ್ಕೆಟ್ ಸರ್ಕಲ್ ಮುಂದೆ ಬರುತ್ತೆ. ಅಲ್ಲಿಂದ ಬಂದು ಇಲ್ಲೊಂದಿದೆ, ಅಲ್ಲಿ ಮುಗಿಸ್ಕೊಂಡು ಈ ಕಡೆ ಬರುತ್ತೆ. ಈಗ ನಾವು ಹಿಂಗೆ ಹೋಗ್ಬೇಕು ಕೌಶಿಕ್ ಮನೆಗೆ. ಜ್ಯೂಸು ಕಿತ್ಕೊಂಡು ಹೆಂಗೆ ಕುಡಿತಾವ ನೋಡ್ರಿ ಅವನು. ಜ್ಯೂಸ್ ಕುಡಿತೀರಾ ಗಾಯ್ಸ್? ನೋಡಿ, ಹುಡುಗಿ ಕರಿತಾವಳೆ ಅಂದ್ಬಿಟ್ಟು ಮುಂದೆ ಹೋಗೋಣ. ಇಲ್ಲಿ ಮೇಲೆ ಮನೆ ಮೇಲೆ ನಿಂತ್ಕೊಂಡ್ರೆ ಆರಾಮ ಒಳ್ಳೆ ವ್ಯೂ ಕಾಣುತ್ತೆ, ಚೆನ್ನಾಗಿ. ಏಯ್, ಅವರು ಕರ್ಗ ನೋಡಕ್ ಬಂದಿದ್ದಾರೆ, ಮಲ್ಕೊಂಡೇನೋ ಮಾಡ್ತಾರೆ. ಆಮೇಲೆ ಬಂದು ಯಾರು ಎಬ್ಸ್ತಾರೆ ಈಗ ಹೋದ್ರೆ? ಅದೇ ಹೇಳ್ತಿರೋದು. ಬೀಪ್ ಹಾಕ್ತೀನಿ ಬಿಡು ಮಗ. ಏಯ್, ಇವಾಗ ನಾನು ಏನು ಗೊತ್ತಾವ, ಅವ್ರ ಹುಡುಗಿ ಹತ್ರ ಹೋಗ್ತಾನೆ ಅನ್ಕೋ, ಅಲ್ಲಿಗೆ ಈಗ ವಾಪಸ್ ಬರ್ತಾನ? ಬರಕ್ಕೆ ಬಂದು ಎಬ್ಸಕ್ಕಾಗತ್ತಾ? ಬರಲ್ಲ, ಅದಕ್ಕೆ ಇಲ್ಲಿ ಎಬ್ಸ್ಬಿಡೋಗ್ತಾನ ಅವನು. ಅದಕ್ಕೆ
ಅದಕ್ಕೆ ಇವಾಗಲೇ ಎಬ್ಸ್ತಾರೆ ಅವ್ನು ಯಾರು ಬರ್ತೀರೋ ಬಿಡ್ತೀರೋ ನಡೀರಿ ಹೋಯ್ತಿರ್ತೀವಿ ಬನ್ನಿ ಅಂತ. ನೋಡಿ ಫ್ರೆಂಡ್ಸ್, ಹುಡುಗಿರು ಬಂದ್ಮೇಲೆ ಲೈಫಲ್ಲಿ ಇಷ್ಟೇ, ಹುಡುಗಿರಿಗೆ ಬೆಲೆ, ನಮಗೆಲ್ಲ ಬೆಲೆ ಇಲ್ಲ. ನೋಡಿ ರೋಡಲ್ಲಿ ಜನ ಹೆಂಗೆ ನಿಂತಿದ್ದಾರೆ ನೋಡಿ ಗೈಸ್. ಈ ನನ್ನ ಮಗ ಕರ್ಗ ತೋರ್ಸಕ್ಕೆ ಕರ್ಕೊಂಡು ಹೋಗೋ ಅಂದರೆ ಹುಡುಗಿ ಎಲ್ಲ ಅವ್ರೆ, ಹುಡುಗಿ ತೋರ್ಸಕ್ಕಲ್ಲ, ಅವ್ನು ನೋಡಕ್ಕೆ ಹೋಗ್ತಾವನೆ. ಅವ್ರ ಹುಡುಗಿ ಎಲ್ಲೋ ನಿಂತವಳೆ, ಅದನ್ನ ಹುಡ್ಕೊಂಡು ಇವ್ನು ಹೋಗ್ತಾವನೆ. ನಾವೆಲ್ಲ ಹೋಗ್ತಾವೆ ನಮಗೆ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಕರ್ಗಕ್ಕೆ ಬಂದಿದ್ದೀವಿ, ನಮಗೆ ಏನಾಗ್ತೈತೆ ಗೊತ್ತಾಗ್ತಿಲ್ಲ. ಇವ್ನು ಏನು ಹೇಳ್ತಾ ಅದೇ ನಂಬ್ಕೊಬೇಕು ನಾವು. ಇವ್ನು ಹೇಳ್ತಾವ ಮುಂದೆ ಬರ್ರೋ, ಅಲ್ಲಿ ಮುಂದೆ ಬಂದು ಸ್ಟಾಪ್ ಮಾಡುತ್ತೆ ಕರ್ಗ ಅಂತ ಇವ್ನು ಹೇಳ್ತಾವನೆ. ಅದನ್ನೇ ನಿಜ ಎಷ್ಟು ನಿಜ ಹೇಳ್ತಾವನೆ ಎಷ್ಟು ಸುಳ್ಳು ಹೇಳ್ತಾವ ಗೊತ್ತಾಗ್ತಿಲ್ಲ. ಇನ್ನು ಎಷ್ಟು ದೂರನೋ ರೈಟ್ ಅಲ್ಲ ಅಂದಲು. ಅವಾಗ್ಲಿಂದ ಹಿಂಗೆ ಮಾರ್ಕೆಟ್ ಫುಲ್ ಸುತ್ತಾಕ್ಸ್ಬಿಡವನೆ. ಮಾರ್ಕೆಟ್ ನೋಡಾಯ್ತು, ಕಾಟನ್ ಪೇಟೆ ನೋಡಾಯ್ತು. ನೋಡಿ ಗೈಸ್, ಫಸ್ಟ್ ಟೈಮ್ ನೋಡಕ್ ಬಂದವನ್ ಕರ್ಗ ಅಂದ್ರೆ ಎಲ್ಲ ತೋರಿಸ್ಬೇಕು ಅವನಿಗೆ. ಮೇನ್ ಕರ್ಗನೇ ತೋರಿಸ್ತೀರ, ರೋಡ್ ತೋರಿಸ್ತಾವ, ಲೈಟಿಂಗ್ ತೋರಿಸ್ತಾವನೆ. ಕರ್ಗ ತೋರಿಸು ಫಸ್ಟು. ಇನ್ನ ಮೆಸೇಜ್ ಮಾಡ್ತಾವನೆ. ಈಗ ಇಲ್ಲಿ ದರ್ಗದ ಹತ್ರ ಬರುತ್ತೆ ನೆಕ್ಸ್ಟ್, ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ತೋರಿಸು ಅಂದರೆ ಈಗ ಕರ್ಕೊಂಬಂದು ಇಲ್ಲಿ ನಿಲ್ಸವನೆ. ಈಗ ಒಳಗಡೆ ಹೋಗುತ್ತೆ. ಹೊರಗಡೆಯಿಂದ ಹಾಯ್, ನನ್ನ ಹಳೆ ಫ್ರೆಂಡು, PU ಫ್ರೆಂಡ್. ಕರ್ಗ ಅಲ್ಲಿಂದ ಬರ್ತಿದೆ ಅಂದಂಗೆ ಜನ ಆರತಿ ಇಟ್ಕೊಂಡು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಕಾಯ್ತಿರ್ತಾರೆ. ಕರ್ಗ ಆರತಿ ಎತ್ತಿ ಆಶೀರ್ವಾದ ತಗೊಳ್ಳೋಣ ಅಂತ. ಇನ್ನೊಂದು ಕಡೆ ಸಾವಿರಾರು ಜನ ಕರ್ಗದ ಜೊತೆ ನಡ್ಕೊಂಡು ಅವರ ಹರಕೆಗಳನ್ನ ತೀರಿಸ್ಕೊಂಡು ಬರ್ತಿರ್ತಾರೆ. ದೂರದಲ್ಲಿ ಗೋವಿಂದ ಗೋವಿಂದ ಅಂತ ಕೇಳಿಸ್ತಿದೆ ಅಂದರೆ ಕರ್ಗ ಹತ್ರ ಬರ್ತಿದೆ ಅಂತ. ಬಂತು ಗೈಸ್, ಇಷ್ಟೇ ನಮ್ಮ ಜರ್ನಿ. ನಾವು ಇಲ್ಲಿಂದ ವಾಪಸ್ ಆಗ್ತಾಯಿದ್ವಿ. ನೋಡಿದ್ವಿ ಹತ್ರದಿಂದ ಚೆನ್ನಾಗಿತ್ತು. ಇನ್ನು ಈಗ ವಾಪಸ್ ಆಗ್ತೀವಿ ಮನೆಗೆ. ಇನ್ನೂ ತುಂಬ ಇದೆ ಆ್ಯಕ್ಚುಲಿ. ಇಲ್ಲಿಂದ ಎಲ್ಲೋ ಹೋಗುತ್ತೆ ಇವಾಗ ದರ್ಗಾ ಆದಮೇಲೆ ನಮ್ಮ ದೇವಸ್ಥಾನ, ನೆಕ್ಸ್ಟ್ ಇದು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗುತ್ತೆ. ಅಲ್ಲಿಂದ ಮತ್ತೆ ವಾಪಸ್ಸು ಮೇನ್ ಟೆಂಪಲ್ಗೆ ಹೋಗುತ್ತೆ. ನಾವು ಅಷ್ಟೇ ಸುತ್ತ ಟೈಮ್ ಇಲ್ಲ, ಅದಕ್ಕೆ ವಾಪಸ್ ಮನೆಗೆ ಹೋಗ್ತೀವಿ. ಸಾಕು, ಇದು ತುಂಬ ಲಾಂಗ್ ಇದೆ. ಪ್ರಸಾದ ಕೊಡ್ತೀವಿ, ಅದಕ್ಕೆ ನಾವು ಹೇಳ್ತೇವೆ ಕೊಡಿಸಿ ಮಾತ್ರೆ. ಪರವಾಗಿಲ್ಲ ಇದನ್ನು ಲಾಕ್ ಆಗ್ತೀವಿ ಅಂತ ಬೇಜಾರಾಗ್ತೀವಿ. ನನ್ನ ತಮ್ಮಂದ್ರ ಅವ್ರು ಅಂದ್ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಹಾಕ್ಸ್ಕೊಂಬ. ಹ್ಞೂ ಕಣ, ಇಬ್ರು ತಮ್ಮಂದಿರಿದ್ದಂಗೆ ಕಣ ನಿಂಗೆ. ನೋಡಿ ಫ್ರೆಂಡ್ಸ್ ಕರೆದಿರ ಎಷ್ಟು ಬರ್ಗೆಟ್ಬಿಟ್ಟು ಅವ್ನು ಒಬ್ಬನೇ ಹೋಗಿ ತಿಂತಾವನೆ. ಕೊಡು ಮಚ್ಚ, ಕೊಡು ಅಲ್ಲೂ. ಅವ್ನು ಮಾಡ್ತಾ ಇರೋದು ತಂಗಿ ಹಾಕೋದು. ಇವನು ನೋಡ್ರಿ, ನೋಡಿ ಫ್ರೆಂಡ್ಸ್. ಏನು ಮಚ್ಚ ನೆಕ್ಸ್ಟು ಬೇರೆ ಇಲ್ಲ ಹಾಕವ್ರೆ. ಬ್ಲಾಗ್ ಎಲ್ಲ ಮಾಡ್ಕೊಂಡು ಬರ್ಬೇಡ ಇವಾಗ. ಇವೆಲ್ಲ ಹಾಕಲ್ಲ ಬಿಡು. ನೋಡಿ ಅವ್ನು ಯಾವತ್ತೂ ಏನು ಶೇರ್ ಮಾಡೋದು ತಿನ್ನೋದು. ನಾವು ತಿಂತಿಲ್ಲ, ಹೊಟ್ಟೆ ನೋವು ಶೇರ್ ಮಾಡ್ತಾವ ನೀವು. ಇಲ್ಲಾಂದ್ರೆ ಶೇರೇ ಮಾಡಲ್ಲ ಇವನು. ಹೇಳ್ತಾನೆ ಫ್ರೆಂಡ್ಸ್, ನಿಮಗೂ ಒಂದು ಬೇಕಾ?